ಎಷ್ಟು ಜನ ಸಂತೋಷವಾಗಿದ್ದೀರಾ? எத்தனை பேர் சந்தோஷமாக இருக்கிறீங்க? ನಾನು ತಿಳ್ಕೊಳ್ತೀನಿ ಈ ಸ್ಥಳ ಈ ಸಮಯ ಒಂದು ಒಳ್ಳೆ ಔತಣವಾಗಿದೆ ಅಂತ ನಂಬ್ತೇನೆ. நான் புரிந்து கொள்கிறேன் இந்த ஒரு நல்ல ವಿರುಂದು நேரம் என்று சொல்லி. ಈ 3 ದಿನವೂ ನಿಮಗೆ ಒಳ್ಳೆ ಔತಣ ಸಿಗುತ್ತೆ. இந்த 3 நாட்களும் நல்ல விருந்து உங்களுக்கு கிடைக்கும். ಆತ್ಮಿಕವಾದಂತ ಔತಣ, ಆವಿಕುರಿಯ ವಿருந்து, ಅಭಿಷೇಕ, ಅಭಿಷೇಕಂ, ಅಧಿಕಾರಂ, ಬಿಡುಗಡೆ, ಆಶೀರ್ವಾದವಾದ ಕಾರ್ಯ ನಡೆಯುತ್ತೆ. ಆಶೀರ್ವಾದமான ಕಾರ್ಯ. ನಂಬುವವರು ಮಾತ್ರ ಚಪ್ಪಾಳೆ ಹೊಡೆದ್ರೆ ಚೆನ್ನಾಗಿ ಹೊಡೆದು ಬಿಡಬೇಕು. ಕೈ ತಟ್ಟಿನ ನನ್ರಾಗ ಕೈ ತಟ್ಟ வேண்டும். ಚೆನ್ನಾಗಿ ಹೊಡೆದು ಬಿಡಬೇಕು, ಇಲ್ಲಾಂದ್ರೆ ಹೊಡಿಬಾರದು. ಚೆನ್ನಾಗಿ ಹೊಡಿರಿ ನೋಡೋಣ. ದೇವರು ಈ 3 ದಿನ ಉತ್ಸಾಹത്തോടെ ಕೈ ತಟ್ಟ வேண்டும். ದೇವರು ಈ 3 ದಿನ ನಮ್ಮನ್ನು ಆಶೀರ್ವದಿಸ್ತಾನೆ. ಯೇಸು ನಮ್ಮನ್ನು ಈ ಆಶೀರ್ವದಿಸುತ್ತಾನೆ. 3 ದಿನ ದೇವರು ನಮ್ಮನ್ನು ಬಲಗೊಳಿಸುತ್ತಾನೆ. இந்த 3 நாட்களும் தேவன் நம்மை பலப்படுத்துகிறார். ದೇವರು ಒಂದು ದೊಡ್ಡ ಕಾರ್ಯ ನಮ್ಮ ಜೀವಿತದಲ್ಲಿ ಮಾಡ್ತಾನೆ. நம்முடைய வாழ்க்கையில் கர்த்தர் பெரிய காரியத்தை செய்வார். ಆಮೆನ್ ಹೇಳಿ ನೋಡೋಣ. ಆಮೀನ್ ಎಂದು ಆಮೆನ್ ಹೇಳಿ ನೋಡೋಣ. ಆಮೀನ್ ಎಂದು ಈ ಹಾಡನ್ನ ಹಾಡಿ ದೇವರ ನಾಮವನ್ನು ಮಹಿಮೆ ಮಾಡೋಣ. ಪಾಡಲೆ ಪಾಡಿ ಕರ್ತನ ನಾಮத்தை ನಾವು ನಿನ್ನ ಹಾಗೆ ಯಾರು ಇಲ್ಲ, ಉಮ್ಮೈ ಪೋಲೆ ಯಾரும் இல்லை. ನಿನ್ನ ಹಾಗೆ ಯಾರು ಇಲ್ಲ, ಉಮ್ಮೈ ಪೋಲೆ ಯಾரும் இல்லை. ನೀನೇ ಉತ್ತಮನು, ನೀನೇ ಉತ್ತಮನ್. ನಿನ್ನ ಹಾಗೆ ಯಾರು ಇಲ್ಲ, ನಿಮ್ಮ ಉಮ್ಮೈ ಪೋಲೆ ಯಾரும் இல்லை. ನೀನೇ ಸರ್ವೋತ್ತಮನು, ನೀಯೇ ಸರ್ವೋತ್ತಮನು. ಈಸ್ ಆಲ್ಮೈಟಿ ಗಾಡ್. ಅವರು ಒರುವರೇ ಸರ್ವೋತ್ತಮನು. ಅವರು ಸರ್ವವಾದವನು. ಹಾಗೆ ಯಾರು ಇಲ್ಲ, ಅವರೇ ಪೋಲೆ ಯಾರು ಇಲ್ಲ. ಆತನ ಪ್ರೀತಿ ತೋರಿಸುವಾಗೆ ಯಾರು ತೋರಿಸಲಿಕ್ಕೆ ಆಗೋದಿಲ್ಲ. ಅವರು ಅನ್ಬು ಸೆலுத்துகிறது போல வேற யாரும் செலுத்த முடியாது. ಆತನ ನಡೆಸುವ ಹಾಗೆ ಯಾರು ನಮ್ಮನ್ನು ನಡೆಸಲಿಕ್ಕೆ ಆಗೋದಿಲ್ಲ. ಅವರು ನಡೆಸುகிறது போல வேற யாருமே நம்மை நடத்த முடியாது. ಆತನು ನಮ್ಮನ್ನು ನಡೆಸಿದ ದಿನಗಳನ್ನು ನೀವು ನೆನೆಸಿದ್ರೆ ಸಾಕು, ಆತನಿಗೋಸ್ಕರ ಕುಣಿದು ಆರಾಧನೆ ಮಾಡುವಂತವರಾಗಿರ್ತೀರಾ. அவர் நம்மை நடத்தின விதத்தை நாம் நினைத்து பார்த்தால் அவருக்காக நாம் சந்தோஷமாக இருக்க முடியும். ಆಮೇಲೆ ಹೇಳಿ ನೋಡೋಣ. ಆಮೀನ್ ಎಂದು சொல்லுங்க. ಪಾಸ್ಟರ್ ಹೇಳಿದ್ರು, பாஸ்டர் சொன்னார், ಈ ಸೇವೆ ಬಂದು ಒಂದು ಶಾಲೆಯಿಂದ ಪ್ರಾರಂಭ ಮಾಡಿದ್ರು ಅಂತ ಹೇಳಿದ್ರು. இந்த ஊழியத்தை ஒரு ஸ்கூல் நின்னு ஆரம்பிக்கப்பட்டது என்று ನಾನು ಹೇಳ್ತೀನಿ. ಇದು ದೊಡ್ಡ ವಿಶ್ವವಿದ್ಯಾಲಯವಾಗಿದೆ, ಯೂನಿವರ್ಸಿಟಿ ಆಗಿದೆ. ಇದು ಕರಗಳನ್ನು ತಟ್ಟಿ ಹೇಳಿ சொல்லுகிறேன், இது பெரிய ஒரு ಯೂನಿವರ್ಸಿಟಿ ಆಗಿರುತ್ತದೆ. ಆಮೇಲೆ ಹೇಳಿ ನೋಡೋಣ. ಆಮೀನ್ ಎಂದು சொல்லுங்க. ನೀವು ಬೆಳಗ್ಗೆಯಿಂದ ಎಲ್ಲರೂ ಟಯರ್ಡ್ ಆಗಿರ್ತೀರ, 5 ಗಂಟೆಯಿಂದ ಸರ್ವಿಸ್ ನಡೀತಾ ಇದೆ. ಆದ್ರೂ ದೇವರ ಸನ್ನಿಧಾನದಲ್ಲಿ ಯಾವಾಗಲೂ ಸಂತೋಷವಾಗಿರಬೇಕು ಎಂಬುದಾಗಿ ಸತ್ಯವೇದ ಹೇಳುತ್ತೆ. எனக்கு தெரியும், நீங்க காலையில் 5 மணி வரை இங்க அமர்ந்திருக்கீங்க. ஆனாலும் தேவ சமூகத்தில் நாம் எப்பொழுதும் சந்தோஷத்தோடும் மகிழ்ச்சியோடு இருக்க வேண்டும் என்று நாம் விரும்புகிறேன். ಆತನ ಸಮ್ಮುಖದಲ್ಲಿ ಆರಾಧನೆ ಮಾಡುವಂತವರಾಗಿರಬೇಕು. எப்பொழுதும் நான் சந்தோஷமாக அவருடைய சந்நிதியில் கர்த்தரை ஆராதிக்கக்கூடியவர்களாயிருக்க வேண்டும். ಆಮೆನ್ ಹೇಳಿ ನೋಡೋಣ. ಆಮೀನ್ ಎಂದು சொல்லுங்க. ನಾವೆಲ್ಲರೂ ಸೇರಿ ಹಾಡನ್ನ ಹಾಡೋಣ. ನಮ್ಮೆಲ್ಲರೂ ಸೇರಿದ ಪಾಡಲೆ ಪಾಡುவோமா? ಸಂತೋಷವಾಗಿ ಎಲ್ಲರೂ ಸಂತೋಷವಾಗಿ. ಯಾರ ನಾಮ ಮಹಿಮೆ ಹೊಂದುತ್ತೆ ಗೊತ್ತಾ? ಯಾರ ನಾಮ ಮಹಿಮೆ ಪಡೆಯುತ್ತದೆ? ಯೇಸುವಿನ ನಾಮ. ಯೇಸುವಿನ ನಾಮ ಮಹಿಮೆ ಹೊಂದುತ್ತೆ. ಯೇಸುವಿನ ನಾಮ ಮಹಿಮೆ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಎಲ್ಲರೂ ಎದ್ದು ನಿಂತುಕೋ. ಥ್ಯಾಂಕ್ ಯು ಲಾರ್ಡ್. ಹalleluya. ಎಲ್ಲ ಕರಗಳನ್ನು ತಟ್ಟಿಕೊಂಡು
ಅವರು ಕರೆದ ದಿನದಿಂದಲೂ ಇದುವರೆಗೂ ನಮ್ಮ ನಡೆಸುವ ದೇವರು. ಆಮೆನ್. ಹಲ್ಲೆಲೂಯಾ. ನನ್ನ ಪೋಷಿಸಿದೆ, ಅವಮಾನ ತಲೆ ಎತ್ತಲು ಶಿರವ ಪೋಷಿಸಿದೆ. ಪ್ರತಿದಿನವೂ ನಿನ್ನ ತೋಳಲ್ಲಿ ಹೊತ್ತು ನಡೆಸಿರುವೆ, ಪ್ರತಿ ಕ್ಷಣದಲ್ಲೂ ನನ್ನ ಬಿಡದೆ ಕೃಪೆಯಲ್ಲಿ ಕಾದಿದೆ. ನಿನ್ನ ನಾಮವ ಮೇಲೆತ್ತುವೆ, ಹೇಳೋಣೆಲ್ಲರೂ. ನಿನ್ನ ನಾಮವ ಕೊಂಡಾಡುವೆ, ಹೇಳೋಣ. ನಿನ್ನ ನಾಮವ. ಆಮೆನ್, ಆಮೆನ್. ನಿನ್ನ ಹಾಗೆ ಹೇಳಿ ನೋಡೋಣ. ನಿನ್ನ ಹಾಗೆ ಯಾರು ಇಲ್ಲ, ನೀನೇ ಉತ್ತಮ. ನಿನ್ನ ಹಾಗೆ ಎಲ್ಲೂ ಇಲ್ಲ, ನೀವೇ ಸರ್ವೋತ್ತಮ. ಹೇಳೋಣ. ನಿನ್ನ ಹಾಗೆ. ಆಮೆನ್, ಆಮೆನ್. ಸರ್ವೋತ್ತಮ ನಿನ್ನ ನಾಮ. ನಿನ್ನ ನಾಮವ ಮೇಲೆತ್ತುವೆ, ನಿನ್ನ ನಾಮವ ಕೊಂಡಾಡುವೆ. ಹೇಳೋಣ. ನಿನ್ನ ನಾಮವ ಮೇಲೆತ್ತುವೆ, ನಿನ್ನ ನಾಮವ ಕೊಂಡಾಡುವೆ. ನಿನ್ನ ಹಾಗೆ, ನಿನ್ನ ಹಾಗೆ ಯಾರು ಇಲ್ಲ, ನೀವೇ ಉನ್ನತ. ನಿನ್ನ ಹಾಗೆ ಹೇಳಿ. ನಿಮ್ಮ ಹಾಗೆ ಯಾರು ಇಲ್ಲ, ನೀವೇ ಉತ್ತಮ. ನೀವೇ ಸರ್ವೋತ್ತಮ. ನಿಮ್ಮ ನಾಮವ ಕೊಂಡಾಡುವೆ, ನಿನ್ನ ನಾಮವ ಮೇಲೆತ್ತುವೆ, ನಿನ್ನ ನಾಮವ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ನೀವು ಹಾಡನ್ನು ಹೇಳುವಾಗಲೇ ಈ ಪದಗಳನ್ನ ಪಾಸ್ಟ್ ಹೇಳ್ದಂಗೆ ನಮ್ಮ ಅನುಭವದಲ್ಲಿ ಈ ವಾಕ್ಯ ಬರುತ್ತೆ ನೋಡಿ. ನಿಜವಾಗ್ಲೂ ಅದು ಕಣ್ಣೀರನ್ನ ತರುವಂತದ್ದಾಗಿರುತ್ತೆ. ಆಮೇಲೆ ನೋಡೋಣ. இந்த பாடலை பாடுங்க பொழுது ಈ ಸೇವೆ ಇಷ್ಟು ದೊಡ್ಡ ಸೇವೆಯಾಗಿ ಅನೇಕ ಸ್ಥಳಗಳಲ್ಲಿ ಮಾರ್ಪಡಿದ್ದಕ್ಕೆ ಕಾರಣ ಏನು ಅಂದ್ರೆ ಇಷ್ಟೋ இந்த ஊழியம் அநேக இடத்தில் இது படர்ந்து போயிருக்கிறதுக்கு காரணம் என்ன ಅಂದ್ರೆ ಸಾಧಾರಣವಾಗಿ ಇದು ಬೆಳಿಲಿಕ್ಕೆ ಸಾಧ್ಯವಿಲ್ಲ. ஒரு சாதாரணமாக இது இப்படி வளர முடியாத வாய்ப்பு இல்லை. ಪಾದದಲ್ಲಿ ಕುಳಿತು 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 ಅನೇಕ ಕಣ್ಣೀರುಗಳನ್ನ ಹಾದಿಯಲ್ಲಿ ನಡೆದ ಒಂದು ಸೇವೆಯಾಗಿರುತ್ತೆ ಇದು. இயேசுவின் பாதண்டே அமர்ந்து கண்ணீர் சிந்தி சிந்தி ஜெபித்து இந்த ஊழியம் வளர்ந்ததாக இருக்கிறது. ಅದಕ್ಕೆ ನಾನು ಒಂದನೇ ಚರಣದಲ್ಲಿ ಬರೆದೆ, ಅದಕ್ಕಾಗಿ நாம் இப்படியாக எழுதினேன். ಕಳೆದ ದಿನದಿಂದ ನಮ್ಮನ್ನ ಪೋಷಿಸುವವನು ನೀನೇ. கடந்த நாட்கள் முதல் எங்களை போஷித்து வந்த நீங்க. ಆಮೇಲೆ ನೋಡೋಣ. ஆமீன் என்று சொல்லுங்க. ಅವಮಾನಗಳು ತಲೆ ಎತ್ತುವಾಗ அவமானத்தோடு நிந்தியோடு தலை ಶಿರಭೂಷಣೆಯನ್ನ ದೇವರು ಕೊಡುವಂತವನಾಗಿರ್ತಾನೆ. சிரசில் தைலத்தை தேய்த்த தேவன் ಪ್ರತಿದಿನ ஒவ்வொரு நாளும் ದೇವರು ತನ್ನ ತೋಳಲ್ಲಿ ನಮ್ಮನ್ನು ಹೊತ್ತುಕೊಂಡು ಹೋಗ್ತಾನೆ. தேவன் தன் புயத்தின் மேல் நம்மை சுமந்திருக்கிறார். ಪ್ರತಿ ಕ್ಷಣ ಒಂದೊಂದು ಕ್ಷಣದಲ್ಲಿಯೂ ನಮ್ಮನ್ನ ಎಲ್ಲೂ ಬಿಡದೆ, ಆಪತ್ತಲ್ಲಿ ಯಾವ ಒಂದು ಅಂಧಕಾರದಲ್ಲೂ ನಡೆದು ಹೋಗುವಾಗಲೂ ನಮ್ಮನ್ನು ಬಿಡದೆ ನಮ್ಮನ್ನು ಕಾಯುವಂಥದ್ದು ದೇವರ ಕೃಪೆಯಾಗಿದೆ. ஒவ்வொரு நேரமும் கூட நம்மை விழாமல் எல்லா விதமான தீங்கிலிருந்து நம்மை விலக்கி பாதுகாத்து கொண்டு வரக்கூடிய தேவன். ಸ್ಯಾಮ್ವೆಲ್ ಪಾಸ್ಟ್ ಹತ್ರ ಪರ್ಸನಲ್ ಆಗಿ ಒಂದು 2 ಅವರ್ ಕೂತ್ಕೊಂಡು ಫಸ್ಟ್ ನಿಮ್ಮ ಸೇವೆ ಹೆಂಗೆ ಪ್ರಾರಂಭ ಇವತ್ತುವರೆಗೂ ಆ ಕತೆ ಸ್ಟೋರಿ ಹೇಳಿ ಅಂತ ಹೇಳಿದ್ರೆ ನಿಜವಾಗ್ಲೂ ಬರುವಾಗ ನೀವು ಕಣ್ಣೀರಿಂದನೇ ಹೊರಗಡೆ ಬರಕ್ಕಾಗುತ್ತೆ. சாமுவேல் பாஸ்டர் பலி ಒಂದು 2 மணி நேரம் உட்கார்ந்து இந்த ஊழியத்தின் வளர்ச்சிக்கு என்ன காரணம் என்று அவர்கிட்ட கேட்டு நீங்க புரிந்து கொண்டா நீங்க வெளியில் வரும்போது கண்ணீரோடு தான் வர முடியும். ದೊಡ್ಡ ಸೇವೆ ಮಾಡೋದು ಸಾಧ್ಯನೇ ಇಲ್ಲ. இந்த பெரிய ஊழியத்தை செய்வது முடியவே முடியாது. ಯೇಸು ನಮ್ಮೊಟ್ಟಿಗಿರುವಾಗ ಎಲ್ಲವೂ ಸಾಧ್ಯವಾಗುತ್ತೆ. ஆனால் இயேசு நம்மோடு கூட இருக்கும்போது சகலமும் கூட. ಇವಾಗ ಹೇಳೋಣ, ಈ ತರ ನಾಮವನ್ನು ಕೊಂಡಾಡೋಣ ಬೇಡವಾ?
இப்போ ஆண்டவரோட நாமத்தை ಇಷ್ಟು ವರ್ಷ ಇಷ್ಟು ದೊಡ್ಡ ಸೇವೆಯನ್ನು ನಡೆಸಿದ ದೇವರನ್ನ ಕೊಡೋಣ ನಾವು. ಎಲ್ಲ ಕರಗಳನ್ನು ತಟ್ಟಿಕೊಂಡು ಆಮೆನ್ ಆಮೆನ್. ಮತ್ತೆ ಎಲ್ಲ ಕರ ತಟ್ಟಿ ಹಾಗೆ ಯಾರು ಇಲ್ಲ, ನೀವೇ ಉತ್ತಮ. ನಿಮ್ಮ ಹಾಗೆ ಎಲ್ಲೂ ಇಲ್ಲ, ನೀನೇ ಸರ್ವೋತ್ತಮ. ನಿಮ್ಮ ಹಾಗೆ ಯಾರು ಇಲ್ಲ, ನೀವೇ ಉತ್ತಮ. ನಿಮ್ಮ ಹಾಗೆ ಎಲ್ಲೂ ಇಲ್ಲ, ನೀವೇ ಸರ್ವೋತ್ತಮ. ನಾಮವ ಕೊಂಡಾಡುವೆ, ನಿಮ್ಮ ನಾಮವ ಮೇಲೆತ್ತುವೆ. ಹೇಳೋಣಲ್ಲೂ ನಿಮ್ಮ ನಾಮವ ಮೇಲೆತ್ತುವೆ. ನಿನ್ನ ಹಾಗೆ ನಿಮ್ಮ ಹಾಗೆ ನೀವೇ. ಬ್ರದರ್ಸ್ ಎಲ್ಲರೂ ನೀವೇ ಸರ್ವೋತ್ತಮ. ನಿಮ್ಮ ಹಾಗೆ ಯಾರು ಇಲ್ಲ, ನೀವೇ ಉತ್ತಮ. ನಿಮ್ಮ ಹಾಗೆ ಎಲ್ಲೂ ಇಲ್ಲ, ನೀನೇ ಸರ್ವೋತ್ತಮ. ನಿನ್ನ ನಾಮವ ಕೊಂಡಾಡುವೆ, ನಿನ್ನ ನಾಮವ ಮೇಲೆತ್ತುವೆ. ನಿನ್ನ ನಾಮವ ಕೊಂಡಾಡುವೆ, ನಿನ್ನ ನಾಮವ ಮೇಲೆತ್ತುವೆ. ಎಲ್ಲ ಕರಗಳನ್ನು ತಟ್ಟಿ ಕಣ್ಣೀರೇ ಪಾನವಾಗಿತ್ತು. ನಿನ್ನ ವಾಕ್ಯವು ನನಗೆ ಧೈರ್ಯ ತುಂಬಿತು. ನಿನ್ನ ಅಂಗೈಯಲ್ಲಿ ನನ್ನ ಚಿತ್ರಿಸಿ ದಿನವೂ ನನ್ನ ನೋಡಿದೆ. ನಿನ್ನ ದಿನಗಳ ಎಣಿಕೆ ಮಾಡಿ ನನ್ನ ಬದುಕಿಸಿದೆ. ನಿನ್ನ ನಾಮವ ಕೊಂಡಾಡುವೆ, ನಿನ್ನ ನಾಮವ ಮೇಲೆತ್ತುವೆ. ಎಲ್ಲರೂ ನಿನ್ನ ನಾಮವ ಕೊಂಡಾಡುವೆ, ನಿನ್ನ ನಾಮವ ಮೇಲೆತ್ತುವೆ. ನಿಮ್ಮ ಹಾಗೆ ನಿನ್ನ ಹಾಗೆ ಯಾರು ಇಲ್ಲ, ನೀವೇ ಉತ್ತಮ. ನಿನ್ನ ಹಾಗೆ ಎಲ್ಲೂ ಇಲ್ಲ, ನೀವೇ ಸರ್ವೋತ್ತಮ. ನಿನ್ನ ಹಾಗೆ ಯಾರು ಇಲ್ಲ, ನೀವೇ ಉತ್ತಮ. ನಿನ್ನ ಹಾಗೆ ಎಲ್ಲೂ ಇಲ್ಲ, ನೀನೇ ಸರ್ವೋತ್ತಮ. ನಿಮ್ಮ ಹಾಗೆ ನಿನ್ನ ಹಾಗೆ ಎಲ್ಲರೂ ಯಾರು ಇಲ್ಲ. ಎಸ್ ಲಾರ್ಡ್, ಮತ್ತೆ ಒಂದು ಸರಿ ನಿನ್ನ ಹಾಗೆ ಯಾರು ಇಲ್ಲ, ನೀವೇ ಉತ್ತಮ. ನೀವೇ ಸರ್ವೋತ್ತಮ. ನಿನ್ನ ನಾಮವ ಕೊಂಡಾಡುವೆ, ನಿನ್ನ ನಾಮವ ಮೇಲೆತ್ತುವೆ. 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 ನಿನ್ನ ನಾಮವ ಕೊಂಡಾಡುವೆ, ನಿನ್ನ ನಾಮವ
on church. ನಿನ್ನ ನಾಮವ ಕೊಂಡಾಡುವೆ, ಉತ್ಸಾಹದಿಂದ ನಿನ್ನ ನಾಮವ ಮೇಲೆತ್ತುವೆ, ನಿನ್ನ ನಾಮವ ಕೊಂಡಾಡುವೆ, 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 ನಿನ್ನ ನಾಮವ ಮೇಲೆತ್ತುವೆ. ಎಲ್ಲ ಕರಗಳನ್ನು ತಟ್ಟಿ ಯೇಸುವಿನ ನಾಮ ಮಹಿಮೆ ಹೊಂದಲಿ. ಎಲ್ಲರೂ ಕರಗಳನ್ನು ತಟ್ಟಿ ಯೇಸುವಿನ ನಾಮ ಮಹಿಮೆ ಹೊಂದಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಈಗ ಸಂತೋಷವಾಗಿದ್ದೀರಾ? எத்தனை பேர் இப்போ சந்தோஷமா இருக்கீங்க? ಯಾವಾಗಲೂ ಅಪ್ಪನನ್ನ ನಾವು ಕೊಂಡಾಡ್ತಾನೆ ಇರಬೇಕು. எப்பொழுதும் தகப்பனை நாம் மகிமைப்படுத்திக் கொண்டே இருக்கணும். ಒಂದು ವೇಳೆ ஒருவேளை ದೇವರನ್ನ ಜಾಸ್ತಿ ನನಗೆ ಮಹಿಮೆ ಪಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಏನು ಗೊತ್ತಿಲ್ಲ, ಸುಮ್ಮನೆ ಕೈ ತಟ್ತೀನಿ ಅಂತ ನೀವು ಅಂದ್ಕೊಳ್ಳುವಾಗ ನಾನು ಒಂದು ಟಿಪ್ಸ್ ಹೇಳ್ತೀನಿ. தேவனை மகிமைப்படுத்த முடியலே, சும்மா கை தட்டுகிறேன் எப்படி நீங்க யோசிக்கும் பொழுது ஒரு காரியத்தை உங்களுக்கு சொல்லுகிறேன். ಪ್ರಾರಂಭ ದಿನ ಯೇಸುವನ್ನು ಅಂಗೀಕರಿಸಿಕೊಳ್ಳೋದಕ್ಕೆ ಮುಂಚಿನ ದಿನಗಳ ಹಿಂದಿನ ದಿನಗಳಲ್ಲಿ தெய்வத்தை அங்கீகரித்துக் கொள்ளுகிறதுக்கு முன்பதாக ನೀವು ಹೇಗಿದ್ರಿ? நீங்க எப்படிப்பட்டவளா இருந்தீங்க? ಈಗ ನೀವು ಹೇಗಿದ್ರಿ? இப்போ எப்படி இருக்கீங்க? ಆಮೇಲೆ ಹೇಳಿ, ஆமீன் சொல்லுங்க. ವ್ಯತ್ಯಾಸ ಇದೆಯಾ? அதுக்கு வித்தியாசம் ವ್ಯತ್ಯಾಸ இருக்குதானே? ಇಲ್ವಾ? வித்தியாசம் இருக்குதானே? ವ್ಯತ್ಯಾಸ ಇದೆಯಾ? அதுக்கு வித்தியாசம் இருக்குதானே? ಏನು ವ್ಯತ್ಯಾಸ ಅಂದ್ರೆ, என்ன வித்தியாசம் என்று ಹಳೆ பார்ப்போமானால், ಜೀವಿತ ಹೋಗಿ ಹೊಸ ಜೀವಿತ ಬಂದ ಮೇಲೆ பழைய வாழ்க்கை சென்று புது வாழ்க்கை வந்து ಈಗ ನೀವು ಹೆಂಗಿದ್ದೀರಾ ಅಂದ್ರೆ, இப்போ நீங்க எப்படி இருக்கீங்கன்னு சொன்னா ಯೇಸುವಿನ ಮಕ್ಕಳ ಆಗುವಂತ ಅಧಿಕಾರವನ್ನ ಹೊಂದಿಕೊಂಡ್ರಿ. ಕರಗಳನ್ನ ತಟ್ಟಿ ಹೇಳಿ ನೋಡು. பிள்ளையாகக்கூடிய அதிகாரம் பெற்றவராயிருக்கீங்க. கைகளை தட்டி கர்த்தருடைய ನಾಮத்தை ಮಹಿಮೆಪಡುತ್ತೇನೆ. ಫಾಸ್ಟ್ ಹೇಳಿದಾಗೆ ಪಾಸ್ಟರ್ சொன்னது போலவே ಯೂಟ್ಯೂಬ್ ಅಲ್ಲಿ ನನ್ನ ಹಾಡು ಕೇಳಿದಾಗ ನಾನು ಒಬ್ಬರು ಒಂದು 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 ಕ್ಲಿಪ್ ಹಾಡು ನೋಡಿದೆ. ಯೂಟ್ಯೂಬ್ ಅಲ್ಲಿ ನೋಡುವಾಗ ನಾನು ಕೂಡ ಒಂದು ಕ್ಲಿಪ್ ಹಾಕಿ ಚಿಕ್ಕ ನೋಡಿದೆ. ಮಗಳು ಒಂದು ಚಿನ್ನ ಪಿಳ್ಳೆ ಅಪ್ಪನ ಕೈ ಹಿಡ್ಕೊಂಡು தகப்பனுடைய கை பிடித்து ಬರ್ಕ್ಮನ್ಸ್ ಹಾಡನ್ನ ಕೇಳಿಕೊಂಡೇ ಡ್ಯಾನ್ಸ್ ಆಡ್ತಾ ಇದ್ದಾಳೆ. ಬರ್ಕ್ಮೆನ್ಸ್ ಪಾಟை ಕೇಳಿಕೊಂಡು ಡ್ಯಾನ್ಸ್ ಅವಳಿಗೆ ಯೇಸಪ್ಪ ಅನ್ನೋ ವಿಷಯ ಅವಳ ಮೈಂಡ್ ಅಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ, ಯಾರು ಅಂತ ಗೊತ್ತಾಗ್ತಾ ಇಲ್ಲ, ಬಟ್ ಯೇಸು ಸ್ವಾಮಿ ದೇವರು ಅಂತ ಗೊತ್ತು ಮಗುಗೆ. ಯೇಸು ದೈವಂ என்று ಆ பிள்ளைக்கு தெரியும். ಅವಳಿಗೆ ಏನು ಅಂದ್ರೆ ಅಪ್ಪ ಅಪ್ಪ ಅಂತ ಹೇಳುವಾಗ ಅವ್ರ ತಂದೆನೇ ಕೈ ಹಿಡ್ಕೊಂಡು ಕೊಂಡಾಡ್ತಾ ಇದ್ದಾಳೆ. அப்பா அப்பான்னு சொல்லும்போது தன்னுடைய தகப்பனை கை பிடிச்சு அங்க டான்ஸ் பண்ணி. ಯಾಕೆಂದ್ರೆ ஏனெனில் ಪ್ರತಿದಿನ ஒவ்வொரு நாளும் ಅವ್ರ ತಂದೆನೇ ಅವಳನ್ನ ಸ್ಕೂಲ್ ಕರ್ಕೊಂಡು ಹೋಗ್ತಾಳೆ. ಆ பிள்ளையுடைய தகப்பன் ஸ்கூலுக்கு அழைத்து கொண்டு செல்கிறார்கள். ತನ್ನ ತಂದೆನೇ ಮಾಡ್ತಾ ಇರೋದ್ರಿಂದ அந்த பிள்ளைக்கு என்ன வேணாலும் அவருடைய தகப்பன் அந்த காரியத்தை செய்ய ಹೀರೋ ಆಗಿದ್ಲು. அவர் அப்பானே சொல்லி அவரை பிடிச்சு ಆದ್ರೆ ಹಾಡು ಯಾರ್ದು ಅಂದ್ರೆ ಯೇಸಪ್ಪ ಅದು. ಆ ಪಾட்டு ಯೇಸಪ್ಪನோட ಪಾಠ. ಆಮೇಲೆ ಹೇಳಿ ನೋಡೋಣ. ಆಮೀನ್ ಹೇಳಿ. ಆಮೇಲೆ ಹೇಳಿ ನೋಡೋಣ. ಆಮೀನ್ சொல்லுங்க. ಆಗ ನೀವು ದೇವರ ಮಕ್ಕಳು, நீங்களும் கூட தேவனுடைய பிள்ளைகள், ದೇವರ ಮಕ್ಕಳಾಗಿದ್ದೀರಾ. ನೀವು ದೇವರುடைய பிள்ளைகளாಗಿದ್ದೀರಿ. ದೇವರ ಸನ್ನಿಧಾನದಲ್ಲಿ ದೇವರುடைய ಸಮೂಹத்து ಈಗ ಬೆಳಗ್ಗೆ 5 ಗಂಟೆಯಿಂದ ಈ ಸಂಜೆ 5 ಗಂಟೆವರೆಗೂ ಬರೀ ಪ್ರಾರ್ಥನೆ ಮಾಡಿದ್ರೆ ನೀವು ಒಂದು 10-20 ಸಲ ಆಚೆ ಔಟ್ ಬಂದ್ಬಿಡ್ತೀರಾ. காலையின் முதல் இதுவரை ஒரு ஜெபம் மட்டுமே செய்து கொண்டிருந்தா நீங்க 10 முறை வெளியே சென்று வரீங்க. ನೀವು ಕೇಳ್ತಾ ಇದ್ರೆ ಎದ್ದು ಔಟ್ ಬಂದ್ಬಿಡ್ತೀರಾ. ஒருவேளை செய்தி ಆಗಿஇருந்தாலும் நீங்க வெளியே ಸಮಯದಲ್ಲಿ போய் வந்து கொண்டிருக்கீங்க. ಕೆಲವು ಸಮಯದಲ್ಲಿ சில வேளை ಹಾಡು பாட்டு ಆ ತಾಳ ಜೊತೆಗೆ ಬರುವಾಗ ಅದು ಕೂಡ ಇರಬಹುದು. ಪಕ್ಕದಲ್ಲಿ ನಿದ್ದೆ ಮಾಡ್ತಾರೋನು ಸಹ அடுத்து தூங்குறவನು ಕೂಡ ಎಚ್ಚರ ಆಗ್ಬಿಡ್ತಾರೆ. அவங்க விழிப்பு ದೇವರನ್ನ ನಾವು ಕೊಂಡಾಡೋಣ ಅಂತ. ಆಮೇಲೆ ಹೇಳಿ ನೋಡೋಣ. ಆಮೀನ್ சொல்லுங்க. ಆಮೇಲೆ ಹೇಳಿ ನೋಡೋಣ. ಆಮೀನ್ சொல்லுங்க. ಇನ್ನೊಂದು ಸರಿ ನಾವು ಚರ್ಚ್ ನಾವೆಲ್ಲ ಸೇರಿ ಹಾಡನ್ನ ಆಡೋಣ, ನಿನ್ನ ಹಾಗೆ ಆಡಿ ಮತ್ತೆ ಒಂದು ಹೊಸ ಹಾಡನ್ನ ಆಡ್ತೀನಿ. ನನಗೆ ಎಷ್ಟು ಸಮಯ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಫಾಸ್ಟರ್ ಹಂಗೆ ಇಳಿದು ಬಿಟ್ರು. ಇನ್ನೊಂದು ಸರಿ ಸಭೆಯೆಲ್ಲ ಸೇರಿ ಹಾಡನ್ನ ಹೇಳೋಣ. ಯಾಕಂದ್ರೆ ಈ ಹಾಡನ್ನ ಬರೆಯುವಾಗ ನನ್ನ ಜೊತೆ ಸೀನಿಯರ್ ಫಾಸ್ಟರ್ ಖಳನಾಯಕ್ ಅವರು, ನಾನು ಈ ಹಾಡನ್ನು ಹೇಳುವಾಗ ಹಾಡನ್ನು ಹೇಳಕ್ ಮುಂಚೆ ಹಾಡು ನೀವು ನನಗೆ ಬರೆದು ಕೊಡಿ, ಆಮೇಲೆ ನಾನು ಕನ್ಫರ್ಮ್ ಮಾಡ್ತೀನಿ ನಿಮ್ಮ ಜೊತೆ ಆಡೋದಾ ಅಂತ ಹೇಳಿದ್ರು. ಆಗ ನಾನು ಬಹಳ ಭಯ ಪಡ್ತಾ ಇದ್ದೆ, ಯಾಕಂದ್ರೆ ಅವರೆಲ್ಲ ನಮಗಿಂತ ಮುಂದೆ ಸೇವೆಯಲ್ಲಿ ಬಂದವರು. ಖಳನಾಯಕ್ ಫಾಸ್ಟರ್ ಅವರಿಗೆ ಇದನ್ನ ಬರೆದು ಹಾಡಿ ಕಳಿಸಿದ ತಕ್ಷಣವೇ அவங்க எழுதி அனுப்பின ಅವ್ರು ಹೇಳಿದ ಒಂದೇ ಒಂದು ಮಾತು, அவருக்கு நான் ஒரு வார்த்தை சொன்னேன். ಈ ಹಾಡು இந்த பாட்டு ಬಹಳ ಸ್ಪಿರಿಚುವಲ್ ಆಗಿದೆ, ஆவிக்குரிய பாட்டா இருக்கிறது. ಎಲ್ಲ ಕರ್ನಾಟಕದಲ್ಲೂ ಈ ಹಾಡನ್ನ ಹಾಡ್ತಾರೆ ಅಂತ ಹೇಳಿದ್ರು. கர்நாடக முழுமையாக இந்த பாடலை பாடுகிறார்கள் என்று சொன்னார்கள். ஆமீன் சொல்லுங்க. ಆಮೇಲೆ ನೋಡೋಣ. ஆமீன் சொல்லுங்க. ಇದು ಬರ್ದಿದ್ದು ಸುಮ್ಮನೆ ಕುತ್ಕೊಂಡು ಬಂದಿಲ್ಲ, இது மறுமையாக உட்கார்ந்து எழுதவில்லை. ನಮ್ಮನ್ನ ನಡೆಸಿದ ವಿಧಾನವನ್ನ ನೆನೆಸಿಕೊಂಡು ಬರೆದ ಹಾಡು ಈ ஆண்டவர் எங்களை நடத்தின விதத்தை நினைத்து எழுதின பாட்டா இருக்கிறது. ಹಾಡನ್ನ ಯಾಕೆ ಮತ್ತೆ ಒಂದ್ಸಲ ಇಲ್ಲಿ ಸಭೆಯಲ್ಲಿ ಹಾಡ್ತೀನಿ ಅಂದ್ರೆ, ಯಾಕೆ இந்த பாட்டை மறுபடியும் பாடுகிறேன்னு சொன்னா, 3 ದಿನಾನು ಈ ವಾರ್ಷಿಕೋತ್ಸವ ದಿನ ಸಭೆ ಎಷ್ಟು
ಪ್ರಾಮುಖ್ಯವಾದದ್ದು, ಎಷ್ಟು ಕಷ್ಟಗಳನ್ನು ಅನುಭವಿಸಿ ದಾಟಿ ಇವತ್ತು ಜಯಕರವಾಗಿ ಇಲ್ಲಿ ನಿಂತಿದೆ ಅನ್ನೋದಕ್ಕೋಸ್ಕರನೇ ಯಾಡು. இந்த ஊழியம் எவ்வளவு கஷ்டப்பட்டு கரங்களை தட்டி பெருமையாக நிற்கிறது என்று 3 நாள் இந்த பண்டிகையை ஆசரித்துக் கொண்டிருக்கிறோம். ಹೌದಲ್ವಾ? அப்படித்தானே? ಸೇವೆ ಮಾಡೋರು ಫ್ಯಾಮಿಲಿಗೆ ಮಾತ್ರ ಗೊತ್ತು ಎಷ್ಟು ಪ್ರಯಾಸ ಕಷ್ಟ ಅಂತ. ஊழியத்தை செய்கிறோம் நம்ம குடும்பத்துக்கு மட்டுமே ஊழியம் எவ்வளவு பிரயாசமானது கஷ்டமானது என்று சொல்லி ಇವತ್ತು ನಿಮ್ಮ ಫಾಸ್ಟ್ ನೀವೆಲ್ಲರೂ ಒಂದು ಸಕ್ಸಸ್ಫುಲ್ ಒಂದು ದಿನದಲ್ಲೇ ಇದ್ದೀರಾ. இந்த நாளில் உங்கள் ஊழியக்காரரும் நீங்கள் எல்லாரும் ஒரு ஜெயத்தை பெற்றுக்கொண்டவராக இந்த நாள் காணப்பட்டுக் கொண்டிருக்கிறீங்க. ಇನ್ನು ದೊಡ್ಡ ಸ್ಥಳವಾಗಿ ಇನ್ನು ಅನೇಕ ಸ್ಥಳಗಳಲ್ಲಿ ಇದು ನದಿಯಾಗಿ ಹರಿಯುವಂತದಾಗಿರುತ್ತೆ. நான் நம்புகிறேன் ஒரு ஆறை போல இந்த சபையானது இன்னும் ஓங்கி அது பறந்து இருக்கும் என்று சொல்லி ನದಿ ಬಂದು ಹರಿತಾ ಇರುತ್ತೆ, ವೇಗವಾಗಿ ಸ್ಪೀಡ್ ಆಗಿ ಹರಿತಾ ಇರುತ್ತೆ, ಎಲ್ಲೆಲ್ಲಿ ಸ್ಥಳ ಸಿಗುತ್ತೆ ಎಲ್ಲ ಕಡೆ ಹರಡಿಕೊಂಡು ಹರಿತಾ ಇರುತ್ತೆ. ஒரு ஆறை பார்க்கும் பொழுது அது அங்கே பறந்து கொண்டே போய் கொண்டிருக்கும். ಅದೇ ರೀತಿ ಸಭೆ ಹೋಗುವಂತದಾಗಿರುತ್ತೆ. ನಮ್ಮ ಕರಗಳನ್ನು ತಟ್ಟಿ ಹೇಳಿ ನೋಡೋಣ, ಎಲ್ಲ ಕರಗಳನ್ನು ಹೇಳಿ ಇನ್ನೊಂದು ಸರಿ ಹಾಡನಾಡಿ ದೇವರ ನಾಮ ಮಹಿಮೆಪಡೋಣ. ಇನ್ನೊಂದು ವಾಟಿನ ಪಾಠ ಈ ಪಾಡಿದ ಕರ್ತನ ನಾಮಕ್ಕೆ ಮಹಿಮೆಪಡುವುದು. ನನ್ನ ಜೊತೆ ನೀವು ಹಾಡಬೇಕು. ಪರಲೋಕ ದೇವರ ದೂತರು ತುಂಬುವ ಹಾಗೆ, ದೇವರ ಪ್ರಸನ್ನತೆ ಅಭಿಷೇಕದ ಮಳೆಯಿಂದ ಈ ಸ್ಥಳ ತುಂಬುವ ಹಾಗೆ ಎಲ್ಲರೂ ಮೇಲಿರುವಂತವರು ಕೆಳಗಡೆ ಇರುವಂತವರು ಯಾರು ಕೈಗಳನ್ನ ಕಟ್ಟಿಕೊಳ್ಳದೆ ಕರಗಳನ್ನ ತಟ್ಟಿಕೊಂಡು ದಿನದಿಂದಲೂ ನನ್ನ ಪೋಷಿಸಿದೆ, ಅವಮಾನ ತಲೆಯಿಂದಲೂ ಶಿರವ ಪೋಷಿಸಿದೆ. ಪ್ರತಿದಿನವೂ ನಿನ್ನ ತೋಳಲ್ಲಿ ಹೊತ್ತು ನಡೆಸಿರುವೆ, ಪ್ರತಿ ಕ್ಷಣದಲ್ಲೂ ನನ್ನ ಬಿಡದೆ ಕೃಪೆಯನ್ನು ಕಾದಿದೆ. ನಿನ್ನ ನಾಮವ ಮೇಲೆತ್ತುವೆ, ನಿನ್ನ ನಾಮವ ಕೊಂಡಾಡುವೆ. ಹೇಳೋಣ, ಎಸ್ ಜೀಸಸ್, ನಿಮ್ಮ ನಾಮ ನಿನ್ನ ಹಾಗೆ ಯಾರು ಇಲ್ಲ, ನೀವೇ ಉತ್ತಮ. ನೀವೇ ಸರ್ವೋತ್ತಮ, ನಿಮ್ಮ ಹಾಗೆ ಯಾರು ಇಲ್ಲ, ನೀವೇ ಉತ್ತಮ. ನಿಮ್ಮ ಹಾಗೆ ಎಲ್ಲೂ ಇಲ್ಲ, ನೀನೇ ಸರ್ವೋತ್ತಮ. ನಿನ್ನ ನಾಮವ ಕೊಂಡಾಡುವೆ, ನಿನ್ನ ನಾಮವ ಮೇಲೆತ್ತುವೆ, ನಿನ್ನ ನಾಮವ ಕೊಂಡಾಡುವೆ. ಹಗಲು ഇരുಳಲ್ಲೂ ಕಣ್ಣೀರೇ ಪಾನವಾಗಿತ್ತು, ನಿನ್ನ ವಾಕ್ಯವು ನನಗೆ ಧೈರ್ಯ ತುಂಬಿತು. ಹೇಳೋಣ, ನಿನ್ನ ಅಂಗೈಯಲ್ಲಿ ನನ್ನ ಚಿತ್ರಿಸಿ ದಿನವೂ ನನ್ನ
ಕೊಂಡಾಡುವೆ, ನಿನ್ನ ನಾಮವ ಮೇಲೆತ್ತುವೆ. ಎಲ್ಲರೂ ಹೇಳಿ ನೋಡೋಣ. ನಿನ್ನ ನಾಮವ ಕೊಂಡಾಡುವೆ, ನಿನ್ನ ನಾಮವ ಮೇಲೆತ್ತುವೆ, ನಿನ್ನ ನಾಮವ ಕೊಂಡಾಡುವೆ, ನಿನ್ನ ನಾಮವ ಮೇಲೆತ್ತುವೆ. ನಿನ್ನ ಹಾಗೆ ಯಾರು ಇಲ್ಲ, ನೀನೇ ಉತ್ತಮ. ನಿನ್ನ ಹಾಗೆ ಎಲ್ಲೂ ಇಲ್ಲ, ನೀನೇ ಸರ್ವೋತ್ತಮ. ನಿನ್ನ ಹಾಗೆ ಯಾರು ಇಲ್ಲ, ನೀನೇ ಉತ್ತಮ. ನಿಮ್ಮ ಹಾಗೆ ಎಲ್ಲೂ ಇಲ್ಲ, ನೀನೇ ಸರ್ವೋತ್ತಮ. ನಿನ್ನ ನಾಮವ ಕೊಂಡಾಡುವೆ, ನಿನ್ನ ನಾಮವ ಮೇಲೆತ್ತುವೆ, ನಿನ್ನ ನಾಮವ ಕೊಂಡಾಡುವೆ, ನಿನ್ನ ನಾಮವ ಮೇಲೆತ್ತುವೆ, ನಿನ್ನ ನಾಮವ ಕೊಂಡಾಡುವೆ. ಎಲ್ಲರೂ ಹೇಳೋಣ. ನಿನ್ನ ನಾಮವ ಮೇಲೆತ್ತುವೆ, ನಿನ್ನ ನಾಮವ ಕೊಂಡಾಡುವೆ, ನಿನ್ನ ನಾಮವ ಮೇಲೆತ್ತುವೆ, ನಾಮത്തെ ಉಯರ್ത്തുವೆ. ನಿನ್ನ ಹಾಗೆ ಯಾರು ಇಲ್ಲ, ಯಾರುಮೇ ಇಲ್ಲ, ನೀನೇ ಉತ್ತಮ. ನಿಮ್ಮ ಹಾಗೆ ಎಲ್ಲೂ ಇಲ್ಲ, ನೀವೇ ಸರ್ವೋತ್ತಮ. ನಿಮ್ಮ ಹಾಗೆ ಯಾರು ಇಲ್ಲ, ನೀವೇ ಉತ್ತಮ. ನಿಮ್ಮ ಹಾಗೆ ಎಲ್ಲೂ ಇಲ್ಲ, ನೀವೇ ಸರ್ವೋತ್ತಮ. ಹಂಗೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು, ಹಂಗೆ ನಿಮ್ಮ ಕರಗಳನ್ನು ಮೇಲೆ ಎತ್ತಿಕೊಂಡು, ಎಲ್ಲ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಹಾಗೆ ಆರಾಧನೆ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಎಲ್ಲ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಥ್ಯಾಂಕ್ ಯು ಜೀಸಸ್. ಎಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಈ ಸಮಯದಲ್ಲಿ ನಾವು ನಿಂತಿರುವುದು, ನಾವು ಬೀಳದೆ ಇರುವುದು ಎಲ್ಲ ನಿನ್ನ ಕೃಪೆ. ಅಂತ್ಯದವರೆಗೂ ನಮ್ಮನ್ನು ಕಾಯುವುದು ಎಲ್ಲ ನಿಮ್ಮ ಕೃಪೆ. ಅರ್ಹತೆಯೂ ಇಲ್ಲದಂತ ನಮ್ಮನ್ನು ಕರೆದದ್ದು ನಿನ್ನ ಕೃಪೆ. ಯೋಗ್ಯತೆಯೇ ಇಲ್ಲದಂತ ನಮ್ಮನ್ನು ಕರೆದಂಥದ್ದು ನಿನ್ನ ಕೃಪೆ. 3/4 ನಿಂತಿರುವುದು, ನಾ ಬೀಳದಿರುವುದು ಎಲ್ಲ ನಿನ್ನ ಕೃಪೆ. ಅಂತ್ಯದವರೆಗೂ ನನ್ನ ಕಾಯುವುದು ಎಲ್ಲ ನಿನ್ನ ಕೃಪೆ. ನನ್ನ ಜೊತೆ ಹೇಳಿ. ನಿಂತಿರುವುದು, ನಾ ಬೀಳದಿರುವುದು ಎಲ್ಲ ನಿನ್ನ ಕೃಪೆ. ಅಂತ್ಯದವರೆಗೂ ನನ್ನ ಕಾಯುವುದು ಎಲ್ಲ ನಿನ್ನ ಕೃಪೆ. ಅರ್ಹತೆಯೂ ನನಗಿಲ್ಲದಿದ್ದರೂ ಕರೆದಿರುವೆ ನಿನ್ನ ಸೇವೆಗೆ. ಯೋಗ್ಯತೆಯು ನನಗಿಲ್ಲ ಅಂದರೂ ಕರೆದಿರುವೆ ನಿನ್ನ ರಾಜ್ಯಕ್ಕೆ. ನಿಂತಿರುವುದು, ನಾ ಬೀಳದಿರುವುದು ಎಲ್ಲ ನಿನ್ನ ಕೃಪೆ. ಅಂತ್ಯದವರೆಗೂ ನನ್ನ ಕಾಯುವುದು ಎಲ್ಲ ನಿನ್ನ ಕೃಪೆ. ಹೇಳೋಣ. ನಿಂತಿರುವುದು,
ಕಾಯುವುದು ಎಲ್ಲ ನಿನ್ನ ಕೃಪೆ. ನಾವು ನಿಂತಿರುವಂಥದ್ದು, ಕೆಳಗೆ ಬೀಳದಂತೆ ಇರುವಂಥದ್ದು ಆತನ ಕೃಪೆಯೇ, ಆತನ ಕೃಪೆಯೇ, ಆತನ ಕೃಪೆಯೇ. ಯಾವ ಅರ್ಹತೆ ಇಲ್ಲದಂಥ ನಮ್ಮನ್ನು ದೇವರ ಸೇವೆಗೆ ನಮ್ಮನ್ನು ಕರೆದಿದ್ದಾರೆ. ಎಲ್ಲ ಕರಗಳನ್ನು ತಟ್ಟಿ ಹೇಳಿ ನೋಡೋಣ. ಯಾವ ಯೋಗ್ಯತೆಯೂ ನಮಗಿಲ್ಲ, ಆದರೂ ನಮ್ಮನ್ನು ತನ್ನ ಸ್ವಂತ ರಕ್ತದಿಂದ ನಮ್ಮ ಪಾಪವನ್ನು ಕಳೆದು ತೊಳೆದು ನಮ್ಮನ್ನು ಕರೆದು ಆತನ ರಾಜ್ಯಕ್ಕೆ ನಮ್ಮನ್ನು ಬಿಟ್ಟಿದ್ದಾನೆ. ನಿಜವಾಗಲೂ ದೇವರ ನಾಮವು ಉನ್ನತ ಉನ್ನತ ಉನ್ನತ. ಯೇಸು ಸ್ವಾಮಿ ನಿಜವಾಗ್ಲೂ ನಮಗೆ ಸಿಕ್ಕಿದ್ದಂಥದ್ದು ನಾನು ಹೇಳ್ತೀನಿ ಒಂದು ದೊಡ್ಡ ಭಾಗ್ಯ. ಆಮೇಲೆ ನಾವು ಒಂದು ದಿವಸ ಈ ದಿನಗಳಲ್ಲಿ ನಾವು ಏನೋ ಯೇಸು ಸ್ವಾಮಿನ ಕೆಲವು ವಿಷಯಗಳಲ್ಲಿ ಮಾತ್ರ ಅರ್ತಿರ್ತೇವೆ ಏನೋ ಗೊತ್ತಿಲ್ಲ. ಒಂದು ದಿನ ಬರುತ್ತೆ, ದೇವರು ನಮ್ಮನ್ನು ಕರೆದುಕೊಂಡು ಹೋಗುವ ದಿನ. ಅವತ್ತು ಆತನು ಯಾರು ಎಂಬುದಾಗಿ ನಾವು ಆಶ್ಚರ್ಯದಿಂದ ನೋಡುವಂಥವರಾಗಿರ್ತೀನಿ. ಆತನು ತುಂಬ ದೊಡ್ಡವನು, ತುಂಬ ದೊಡ್ಡವನು. ಎಲ್ಲ ಕರಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಮಾಡೋಣ. ಎಲ್ಲ ಕರಗಳನ್ನು ತಟ್ಟಿ ದೇವರ ನಾಮ ಚೆನ್ನಾಗಿ, ನಾನು ಹೇಳಿದೆ ತಟ್ಟಿದ್ರೆ ಚೆನ್ನಾಗಿ ತಟ್ಟಿ ಬಿಡ್ಬೇಕು. ಅಪ್ಪನಿಗೆ ಕೊರತೆ ಮಾಡಬಾರ್ದು ತಟ್ಟೋದಲ್ಲಿ. ಅಪ್ಪನ ಹತ್ರ ಕೊರತೆ ಇಲ್ಲದೆ ತಗೊಳ್ತೀರಾ. ಚೆನ್ನಾಗಿ ಕರಗಳನ್ನು ತಟ್ಟಿ ಅಪ್ಪನ ನಾಮವನ್ನು ಮಹಿಮೆ ಮಾಡೋಣ. ಚೆನ್ನಾಗಿ ಕರಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಮಾಡಿ.